ಇಷ್ಟು ಸಣ್ಣ ಏಜ್ ಅಲ್ಲ, ಇಷ್ಟು ದೊಡ್ಡ ಸಂಸ್ಥೆ ಅಲ್ಲ, ಅದು ಈ ಕುಂದಾಪುರ ಭಾಗದಲ್ಲ ತೆರೀಕ್ ಅನ್ಕೊಂಡು ನಿಮ್ಗೆ ಹೆಂಗೆ ಐಡಿಯಾ ಬಂತು? ಅದೇ ಕುಂದಾಪುರ, ಕರಾವಳಿ ಅಥವಾ ಮಂಗಳೂರು ಭಾಗದಲ್ಲಿ ಯಾಕೆ ಸಂಸ್ಥೆ ತೆರಿಬೇಕು ಅಂತಂದರೆ, ಇಲ್ಲಿ ಡಿಗ್ರಿ ಮಾಡ್ತಾರೆ, PUC ಮಾಡ್ತಾರೆ, ಕೊನೆಗೆ ಮುಗೀತು, ಮತ್ತು ಮುಂದಕ್ಕೆ ಏನು ಗೊತ್ತಿಲ್ಲ ಯಾರಿಗೂ, ಅದೇ ಕಂಪ್ನಿ ಕಡೆಗೆ ಹೋಗ್ತಾರೆ. ಅದರೊಂದು ಪ್ರಾಮಾಣಿಕ ಅಧಿಕಾರಿಗಳನ್ನು ಕೊಡಬೇಕು ಅನ್ನೋದು ಬಹಳ ದೊಡ್ಡ ಕನಸಿತ್ತು ನನಗೆ. ವ್ಯವಸ್ಥೆ ಕೊಡಬೇಕು, ಒಂದು ಪ್ರಾಮಾಣಿಕ ಅಧಿಕಾರಿಗಳನ್ನು ಕೊಡಬೇಕು. ಎಲ್ಲಕ್ಕಿಂತ ಹೆಚ್ಚು ಪ್ರೈವೇಟ್ ಸೆಕ್ಟರ್ನಲ್ಲಿ ರಾತ್ರಿ ಹಗಲು ಒಂದೇ ಕಷ್ಟಪಡ್ತಾರೆ. ದಿನಕ್ಕೆ 8 ಗಂಟೆ 10 ಗಂಟೆ ಒದ್ದಾಡ್ತಾರೆ, 12-13 ಸಾವಿರ ಸಂಬಳಕ್ಕೆ. ನೈಟ್ ಶಿಫ್ಟ್ ಇದ್ದರೆ ಅದಕ್ಕೆ ಕಷ್ಟಪಡಬೇಕು, ನೈಟ್ ಶಿಫ್ಟಿಗೆ ಒದ್ದಾಡಬೇಕು. ಅಲ್ಲಿ ಯಾರೋ HR ಅವನ ಹತ್ರ ಬಯಸ್ಕೊಳ್ಬೇಕು, ಒಬ್ಬ ಬಾಸಿಗೋಸ್ಕರ ಬಯಸ್ಕೊಳ್ಬೇಕು. ಕಂಪನಿಯಲ್ಲಿ ನಾವು ದುಡಿಯೋದು ಯಾರಿಗೋಸ್ಕರ ಅಂತ ಕೇಳಿದ್ರೆ, ಒಂದು ಬಾಸನ್ನು, ಒಂದು HR ಉದ್ಧಾರ ಮಾಡಲಿಕ್ಕೆ. ಒಬ್ಬ ವರ್ಕರ್, ಒಬ್ಬ ಎಂಪ್ಲಾಯ್ ಹೆಂಗೆ ಥಿಂಕ್ ಮಾಡ್ತಿರ್ತಾನೆ ಕೇಳಿದ್ರೆ, ನಾನು ದುಡಿದು ನನ್ನ ಉದ್ಧಾರ ಮಾಡ್ಕೋತಾ ಇರ್ತೀನಿ ಅಲ್ಲ. ಕಂಪ್ನಿಯಲ್ಲಿ ನಾವು ಇಂಡೈರೆಕ್ಟ್ ಬಾಸನ್ನು ಉದ್ಧಾರ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿರೋದಿಲ್ಲ ಅಲ್ಲಿ. ಆದರೆ ಗೌರ್ಮೆಂಟ್ ಸೆಕ್ಟರ್ ಹಾಗಲ್ಲ. ಇಲ್ಲಿ ನೀವು ಮಾಡುವ ಕೆಲಸ ಇದೆಯಲ್ಲ, ಅದನ್ನು ಸರ್ಕಾರಿ ಕೆಲಸವ ದೇವರ ಕೆಲಸ ಅಂತ ಕರೆದದ್ದು. ಇಲ್ಲಿ ಬರುವಂಥದ್ದು ಪಬ್ಲಿಕ್ ಫೈಲ್ಗಳು. ಯಾರೋ ಒಬ್ಬ KS ಆಫೀಸರ್ ಇರ್ತಾರೆ, ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಏನೋ ಒಂದು ಅನ್ಯಾಯ ಆಗಿದೆ ಅಂತ ಬರ್ತಾರೆ. ಆ ಅನ್ಯಾಯಕ್ಕೆ, ಆ ಕಣ್ಣೀರಿಗೆ ನೀವು ನ್ಯಾಯವನ್ನು ಒದಗಿಸಿ ಕೊಟ್ರಿ ಅಂತಾದರೆ, ಆ ಕಣ್ಣೀರನ್ನು ಒರಗಿಸಿ ಕಳಿಸಿದರೆ ಆ ಜೀವ ಎಷ್ಟು ಖುಷಿ ಪಡ್ಬೋದು, ಎಷ್ಟು ಖುಷಿ ಪಡ್ಬೋದು, ಎಷ್ಟು ಹೆಮ್ಮೆಯಿಂದ ಒಂದು ಆಶೀರ್ವಾದ ಮಾಡಿ ಕಳಿಸ್ಬೋದು ನಾವು ಪ್ರಾಮಾಣಿಕ ಅಧಿಕಾರಿಗಳಾಗಿದ್ದಿದ್ರೆ. ಆ ರೀತಿಯ ಒಂದು ಪ್ರಾಮಾಣಿಕ ಅಧಿಕಾರಿಗಳನ್ನು ಕುಂದಾಪುರ ಭಾಗದಿಂದ ಕಳಿಸಬೇಕು, ಉಡುಪಿ ಭಾಗದಿಂದ ಕಳಿಸಬೇಕು, ಮಂಗಳೂರು ಭಾಗದಿಂದ ಕಳಿಸಬೇಕು, ಉತ್ತರ ಕನ್ನಡ ಭಾಗದಿಂದ ಕಳಿಸಬೇಕು, ಈ ಕರಾವಳಿ ಬೆಲ್ಟ್ ಏನಿದೆ, ಶಿವಮೊಗ್ಗ ಭಾಗ, ಇದೆಲ್ಲ ಭಾಗದಿಂದ ನಾವು ಕಳಿಸಬೇಕು ಅನ್ನುವ ಕಾನ್ಸೆಪ್ಟನ್ನು ಇಟ್ಕೊಂಡೆ ಕುಂದಾಪುರದ ಈ ಸಿಟಿಯಲ್ಲಿ ನಾನು ಸ್ಪರ್ಧಾ ಸಾರಥಿ ಅಕಾಡೆಮಿಯನ್ನು ಮಾಡಿರುವಂಥದ್ದು. ಹಾಗಾಗಿ ಆರಂಭದಲ್ಲಿ ಜನರಿಗೆ, ಮಕ್ಕಳಿಗೆ ರೀಚ್ ಆಗಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಫಸ್ಟು. ಆದರೆ ಈಗ ಮಕ್ಕಳೇ ಬಾಯಿಂದ ಬಾಯಿಗೆ ಹೇಳಿ ಒಂದು ಪಾಸಿಟಿವ್ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ನಾವು ಸ್ಟಾರ್ಟಿಂಗಲ್ಲಿ ಪ್ಯಾಂಪ್ಲೆಟ್, ಬ್ಯಾನರ್, ಅದು ಇದು ಅಂತೆಲ್ಲ ಹಂಚಿತ್ತು. ಆದರೂ ಅದೆಷ್ಟು ಹಂಚಿದ್ರು ಬಹಳ ದೊಡ್ಡ ಎಫೆಕ್ಟಿವ್ ಆಗಿರಲಿಲ್ಲ. ಈಗ ಹಾಗಿಲ್ಲ, ಮಕ್ಕಳೇ ಒಬ್ಬರದ್ದೊಬ್ಬರು ಬಾಯಿಗೆ ಹೇಳಿ ಅಡ್ಮಿಷನ್ಗಳು ಬರ್ತಾ ಇದ್ದಾವೆ. ಇದು ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಟೀಚಿಂಗ್ ಚೆನ್ನಾಗಿದ್ದಾಗ, ಅದ್ಭುತವಾಗಿರುವಂಥ ಕ್ವಾಲಿಟಿ ಕೊಟ್ಟಾಗ. ಕ್ವಾಲಿಟಿ ವಿಚಾರದಲ್ಲಿ, ಟೀಚಿಂಗ್ ವಿಚಾರದಲ್ಲಿ ಸ್ಪರ್ಧಾ ಸಾರಥಿ ನೋ ಕಾಂಪ್ರಮೈಸ್. ಎಷ್ಟು ಕ್ವಾಲಿಟಿ ಕೊಡಲೇಬೇಕು, ಕೊಟ್ಟೇ ಕೊಡ್ತೀವಿ.